ಮುಗಿಸ್ಕೊಂತೀನಿ ರೀ. ಸಿರುಗುರಪ್ಪಜ್ಜನವರು ಅವ್ರ ಮಗ ಯಾರು ರೀ? ಈ ಸಂಜೀವಪ್ಪ ಸಂಜೀವ ಅಜ್ಜರು. ಅವರು ಸಿರುಗುರಪ್ಪ ತಂದೆಯವರು ಮುದಿಯಪ್ಪಜ್ಜರು. ಹಂಗಂದ್ರೆ ಈಗಾಗಲೇ ನಾವೆಲ್ಲ ಸಾಕಷ್ಟು ವಿಚಾರಗಳನ್ನು ಶ್ರೀ ಗುರೇಜನವ್ರ ಬಗ್ಗೆ ನೋಡೀವ್ರಿ. ಗುರೇಜನವರ ಪವಾಡಗಳೇನು ಮಾಡ್ಯಾವ್ರಿ? ಹೆಂಗವ್ರ ಅವ್ರು ಪವಾಡ ಮಾಡಿದ್ದೇನ್ರಿ? ಮತ್ತೀಗ ಹೇಳಿದ್ನಲ್ರಿ ಇಲ್ಲೇ ಮಣ್ಣು ಕೊಡುವಾಗ ಅವ ಸೂರು ಮಾಡ್ದ, ನಿಮ್ಮ ಒಂದು ಊಟಕ್ಕೆ ಸೋಳ ಮಾಡ ಹೆಂಗೆ ಸೂರಿ ಮಾಡಿ ಮಗನ ನಿಂದು ಹಂಗೆ ಸೂರಾಗತ್ತಂದ ಅಂದು 12-24 ತಾಸಿನೊಳಗೆ ಅವಾಗ ಆಟ ಆಯ್ತು. ಮತ್ತು ಗಿಡ ಮೂಲಿಕೆಗಳೇನೋ ಕೊಡ್ತಿದ್ರು ಅಂತಲ್ರಿ ಅಜ್ಜಾರ? ಅಂತರ ಬರ್ತಿದ್ದ, ಬರ್ತಿದ್ದ. ಈ ನವಳ್ಳಿ ಅವ್ರಿ ಸುಬ್ಬಪ್ಪ ಅಂತೇಳಿ ಗೊರ್ರಪ್ಪವ, ಅವನು ಬೆಳಗಾವ್ ಕೇಳಿದ ತೊಗೊಂಬಂದಾರ, ಇಂದ್ರಕ್ಕ ತೊಗೊಂಬಂದಾರ, ಮಳ ಮರಸು ನವಾದಿ ಎಲ್ಲ 2 ಗುಡಿ ಅದಾವ್ರಿ ಅಲ್ಲಿ. ಒಂದು ಮೈಲಾಲಿಂಗನ ಗುಡಿಗೆ ದ್ವಾರದ ಎಲ್ಲಿದವ್ರಿ ಗುಡಿ? ನವಳ್ಳ್ಯಾಗ್ರಿ ಚಳವಾದಾರ ಓನಾಗ. ನವಳ್ಳಿ ಎಲ್ಲಿ ಬರ್ತೀರಿ ಅದು? ಅದು ಸೆಲುಡಿ ಮ್ಯಾಗ ಐತೆ, ಅಲ್ಲೇ ಬರ್ತಾನ್ರಿ. ಎಲ್ಲಾರು ನಮಸ್ಕಾರ ಮಾಡಿದ್ರು. ಸುಬ್ಬಪ್ಪ ಮುಂದೆ ಕೆಲಸ ಮುಗಿದ್ರಿ, ಯಾಕೆ ನಿನ್ನ ಕೇಳಾಗಿರೋದು ಗಂಟ್ಲಿ ಕ್ಯಾನ್ಸರ್ ಆಗಿತ್ತು ತಗೊಂಡಾರ ಬರ್ರಿ ಅಂತ 2 ರೊಟ್ಟೆ ಕಾಯಕ್ಕೆ ಒಂದಿಬ್ರು ಬಂದು ನಮಸ್ಕಾರ ಮಾಡಿ ಬಾಡಿ ಕುಂದಿರ್ತಿದ್ರು. ಕುಂದಿರಿಸಿ ಏನಂದ ಅವಾಗ, ಸುಬ್ಬ ಸಾವ್ತ್ಯಪ್ಪ ಸಾಯಿ ಮಗ ನಾನು ನೋಡ್ತೀನಿ ಅಂದ. ಇವರು ಗುರೇಜರು ಅಂದು ನಾವು ಸೆಟ್ರ್ ಮನೆಗೆ ಪಂಚ ಪಳಾರ ಎಲೆ ಅಡಿಕೆ ಗಟ್ಟಿ ತಗಡು ದಾರ ತೊಗೊಂಬರ್ರಿ ಅಂತ ಹೇಳಿ ಆ ಸುಬ್ಬಣ್ಣ ಅಂತಂದ್ರೆ ಅಲ್ರಿ, ಅವ್ರನ್ನ ಎಲ್ಲಿ ಗುಡಿ ಕರ್ಕೊಂಬಂದಿದ್ರು, ಮನೆ ಕರ್ಕೊಂಬಂದಿದ್ರು? ಆ ಗುಡಿಯಾಗ ಕರ್ಕೊಂಬಂದಿದ್ರು. ಯಾವ ಗುಡಿ ಕರ್ಕೊಂಬಂದಿದ್ರು? ಆ ಮೈಲಾಲಿಂಗನ ಗುಡಿಗೆ ರೀ. ಅಲ್ಲಿಗೆ? ಎಲ್ಲಿ ನವಳ್ಯಾಗ? ನವಳ್ಯಾಗ ಅಲ್ಲೇ ಗುಡಿ ಐತೆ. ಇವ್ರು ಅಲ್ಲಿ ಹೋದಾಗ? ಅಲ್ಲಿ ಹೋದಾಗ ಯಾವ್ದೋ ಕಾರ್ಯಕ್ರಮಕ್ಕೆ ಹೋದಾಗ? ಜಾತ್ರೆ ಪಟ್ಟಿಗೆ ಹೋದಾಗ. ಜಾತ್ರೆ ಪಟ್ಟಿಗೆ ಹೋದಾಗ ಜಾತ್ರೆ ಪಟ್ಟಿಗೆ ಹೋದಾಗ ಅಲ್ಲಿ ಆಗಿರ್ತಕ್ಕಂಥ ಕ್ಯಾನ್ಸರ್ ಆಗಿರ್ತ ವ್ಯಕ್ತಿಯನ್ನ ಸುಬ್ಬಣ್ಣ ಕರ್ಕೊಂಬಂದಿದ್ರು. ಇವ್ರು ಕರ್ಕೊಂಬರ್ರಿ ನೋಡೋಣ ಅಂತಂದ್ರು. ಅಂದ್ರು ನಮಸ್ಕಾರ ಮಾಡಿ ಕುಂದಿರ್ಸಿದ್ರು. ಕುಂದಿಸಿ ಎಲ್ಲಾರು ನಮಸ್ಕಾರ ಮಾಡಿದ್ರು. ಹೊಂಟೀವಿ ನಾವು. ಏನಂದ ಅವ್ರಿಗೆ, ಸ್ವಲ್ಪ ಸಾವ್ತಪ್ಪ ಹೆಂಗೆ ಸಾವ್ತಿ ಸಾಯಿ ಮಗನ ನೋಡ್ತೀನಿ ಅಂದ. ಆರಾಮಿಲ್ಲ ಅವ್ರಿಗೆ ಅಂದ್ರು. ಅಂದ್ರು 2 ದಿವ್ಸಕ್ಕೆ ಸಾವ್ತಾನ ಅಂತ ಹೇಳಿ ಕಳ್ಸ್ಯಾನ ಡಾಕ್ಟರ್. ಬೆಳಗಾವದಾಗ ಅವಾಗ ಗಂಟ್ಲು ಕ್ಯಾನ್ಸರ್ ಆಗೈತ್ರಿ. ತಗಡು ದಾರ ಪಂಚಪಳಾರ ಎಲ್ಲ ಅಡಿಕೆ ತೊಗೊಂಬರ್ರಿ ಅಂದ. ಸಾವ ಜಲ ಅವ್ರಿಗೆ ಬಡಬಡಿಕೆ ಹೌದೌದ್ರಿ ತೊಗೊಂಡು ಬಂದಾರ್ರಿ. ಅಂತರ ಬರ್ದು ಕಟ್ಟಿದ ಮುಂದೆ 3 ವರ್ಷ ಬಾಳೆ ಮಾಡಿಸತ್ತವ. 3 ವರ್ಷ ಬದುಕ್ಯಾರ. 3 ವರ್ಷ ಗಂಟೆ ಸಾಯ ಅವರು. ಇಂಥ ವಿಚಿತ್ರ ಪವಾಡ. ನವಳ್ಳ್ಯಾಗ ಒಬ್ಬಕ್ಕೆ ಸಾವುಕಾರನ ತಾಯಿ ಬಂದು ನಮಸ್ಕಾರ ಮಾಡಿ ಮಾಡ್ಕೊಂಡಿದ್ರ. ನಾ ಹಿಂಗೆ ಕುಂತಿದ್ದೆ ಬಾಗಿಲಿಗೆ, ಒಲೆ ಮನಗಿದ್ರು ಬಾಗಿಲಿಗೆ ಕುಂತಿದ್ದಪ್ಪ ಅಂದ್ರೆ ಹೋವಾದ್ಲ ಎತ್ರ ನಮಸ್ಕಾರ ಮಾಡಿ, ಯಪ್ಪ ನಮಗೊಂದು ದೇವ್ ಗಂಟು ಬಂದತ್ರಿ. ಆ ಹೆಣ್ಮಗ ಹೆಸರು ಏನು ಗೊತ್ತೈತೇನ್ರಿ? ಎಲ್ರಿ ಆ ಗೌಡ್ಸನಿ ಆ ಗೌಡನ ತಾಯಿ ಆ ಹೆಣ್ಮಗಳನ್ನ ನವ್ಲ್ಗುಂದ ಕೊಟ್ಟಿತ್ತು ಗಾನ್ಗೇರ್ ಅವರು. ಆಕಿ ಗಂಡಗ ಅವ್ನ ಕೂಡ ಇದ್ದದ್ದು ಆಕಿ ಅವ್ನ್ ಗೊತ್ತೈತಿ. ಆ ನವ್ಲ್ಗುಂದ ಅವಾಗ ಈ ಸಾವುಕಾರ ಅಲ್ಲಿಗೆ ಹೋಗಂಗಿಲ್ಲ ನವ್ಲ್ಗುಂದಕ್ಕ. ಅವ್ನ ಹಿಂತಿ ಕೂಡ ಅದಾನಿವ, ಅವ್ನ್ ಗೊತ್ತಾಗ್ಬಿಡತಿ. ಯಪ್ಪ ನಮ್ಗೊಂದು ದೇವ್ ಗಂಟು ಬದತ್ತಿ ಬಿಡುವಲ್ರಿ ಅಂತ ಅವ್ರು ಹೋಗಿ ಬಂದ್ಲದ ಸಾವುಕಾರ ತಾಯಿ. ಎತ್ ಕುಂತ ಏನಂದ, ಅಮರ 3 ತಿಂಗಳಿಗೆ ಹೋಗತ್ತವ್ರಿ ದೇವ ಅಂದ. ಯಾರದ್ರಿ? ಶ್ರೀಗುರಪ್ಪ ಅವ್ರ ಅಂದ್ರ. ಇನ್ನ ಮಾತ್ರ ಒಂದು ತಾಯ್ತಾನಾರ ಮಾಡ್ಕೊಲಿಲ್ಲ, ಒಂದು ಇಂಥದ್ದು ಮಾಡಿರಲಿಲ್ಲ. ಮುಂದೆ 3 ತಿಂಗಳಿಗೆ ಹೋಗತ್ತವ್ರಿ ದೇವ ಅನ್ನಲ್ಲ. ಗಣಕ ನಮಸಿ ಮಾನಮಿ ತಿಂಗಳ ದೀಪಾವಳಿ 2 ಚಟ್ಟಿ ಅಮಾಸಿ 3 ತಿಂಗಳ ನವಳಿ ನಡುವೆ ಕಾನೂರು ನಡುವೆ ಗುಡಿ ಕಡ್ದು ಹಾಕಿದ್ರು. ಯಾರನ್ನ? ಹಾಕಿನ ಹೆಣ್ಮಗಳ. ಹೆಣ್ಮಗನ್ರಿ ಯಾವ 3 ತಿಂಗಳಿಗೆ ಹೋಗತ್ತವ್ರ ಅಂದಿದ್ನಲ್ಲ. ಇನ್ನು 3 ತಿಂಗಳಿಗೆ ಹೋಗದ ಅವ್ನು ಕಡ್ದು ಹಾಕಿದ್ರು. ಆಕಿ 6 ತಿಂಗಳ ಕೂಸು ಹರಿದಾಡ್ಕೊಂತ ಮಲೆ ಕುಡ್ತಿತ್ತು. ಆಕೆ ಕಡ್ದದ್ದು ತಾಯಿ ಮಲೆ ಕುಡ್ದದ ಅಡ್ಡಾಡಿ ಹೊರದಾಡಿ ಆಕಿನ ಹೆಣ್ಮಗಳನ್ನ ಕಡ್ದು ಬಿಟ್ಟಿದ್ರು. ಆಕೆ ಗಂಡ ಒಬ್ಬವ, ಇನ್ನೊಬ್ಬ ದಾಟ್ನಾಳ ಅವ್ನು ಕೂಡ ಕಡ್ದ. ಆಕೆ ಮಾಡಬಾರ್ದು ಕೆಲಸ ಮಾಡಿದ್ ಗೊತ್ತಾಗಿತ್ತು, ಅದ್ರ ಸಂಬಂಧ ಆಕೆ ಮುಗಿಸ್ಬಿಟ್ಟಿದ್ರು. ಆಕಿನ ಮ್ಯಾಗ ದೇವ್ ಇತ್ತನ್ರಿ? ಆಕಿನ ಮ್ಯಾಗ ದೇವ್ ಇತ್ತು. ದೇವ್ ಅಲ್ಲದು, ಆ ದೇವ್ ಆಕಿ ಬಂದ್ ಅಂದ್ಲು. ಓಹೋ ಹಿಂಗ ನಮ್ಗೊಂದ್ ದೇವ್ ಗಂಟು ಬಂದೈತಿ ಬಿಡುವಲ್ದ. 3 ತಿಂಗಳಿಗೆ ಹೋಗತ್ತವ್ರ ದೇವ್ ಅಂದ. ಈ ರೀತಿ ಒಳಗ ಮತ್ತಂದ ಖುಷಿ ಹೋಗ್ಲಿಲ್ಲ. ಇದ್ರಾಗ್ರಿ ದಾಟ್ನಾಳಾಗ ಕೂಸಿನ ಮಲೆ ಕುಡಿಸಿ ಹಾಕಿ ತೊಟ್ಟಲ್ದಾಗ ಮನೆಗಿದ ಕೂಡಲೇ ಕೂಸು ಖಾಲಿನ ಆಗ್ಬಿಡು. 2 ಕೂಸು ಆಗ್ಯಾವ. ಹಂಗ ಹಾಕಿದ್ದಲ್ಲಿ ತಳವಾರ ಪೈಕ್ಯಾವು. ಯಾಕೆ ಹಾಕಿದ್ದು? ಅದು ಏನು ಅವ್ರ ಟೈಮ್ ಸುಮಾರ ಹಂಗ ಮತ್ತೊಂದು ಹಂಗ ಆಗತೈತಿ. ಇವರು ಆಜಾರು ನಾವು ಹೋಗಿದ್ವಿ ಜಾತ್ರೆ ಪಟ್ಟಿಗೆನ. ಜಾತ್ರೆ ಪಟ್ಟಿಗೆ ಹೋಗಿದ್ವಿ ಸೆಲುಡಿಗೆ ಅಲ್ಲ, ದಾಟ್ನಾಳಕ್ಕ ಇಲ್ಲೇ ಗದಗತ್ರ ಬೋಳಿಕೆ ಹತ್ರ.
ಅವ ಏನಂದನ ಹುಡುಗ ಮತ್ತು ಹುಡುಗ ಹಂಗಾಗತ್ತೆ ಅವರು ಮೆಣಸಿಗೆ ಆಧಾರ ಬಂದಾರ ಅವ್ರ ಹೆಸರಲ್ಲಿ ಆಧಾರ ಹಚ್ಬಿಡೋ ಮರ ಏನು ಹೋದ್ರು ಗಂಡ ನಾನು ಆಕೆ ಅಂತ ಬೇಡ್ಕೊಂಡು ಆಧಾರ ಹಚ್ಚಾಳ ಹುಡುಗ ಆರಾಮಾಗಿ ಆಡಾಕ ಹಚ್ಬಿಡತ್ತೆ ಬೆಳಗಾಕಿ ಇನ್ನೂ ತಾಸರಾತ್ರಿ ಬಂದು ಕಾಲದಲ್ಲಿ ನಿಂತ್ಬಿಟ್ಟ ನಾವು ಹುಡುಗ 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 ಅಲ್ಲ ಮನುಷ್ಯ ಯಾವ ಮನುಷ್ಯ ಹುಡುಗನ ತಂದಿ ನಾನು ಮಾಡ್ಕೊಂಡಿದ್ದೆ ತೆಳಗ ಅವ್ರ ಮ್ಯಾಗ ಕಟ್ಟಿ ಮನಗಿದ್ರೆ ತೆಳಗ ಹೋಳ್ಗಟ್ಟಿ ನಾ ಮನಗಿದ್ದೆ ಕಾಲ ಯಾಕ್ರಪ್ಪ ಅಂದೆ ಇಲ್ಲ ಆಧಾರ ಕಡೆ ಬಂದೆ ಅವ್ರು ಇನ್ನೂ ಯಾವಾಗ ರೇಖ ಅಲ್ಲೇ ನಿಂತವ ಅವರು ನಾ ಎದ್ದು ತೆಂಗಿ ತೊಗೊಂಡು ಒಂದು ಮಾರಿ ತೊಗೊಂಡು ಚಾದ ಅಂಗಡಿ ಕಡೆ ನಾವು ಹೋಗ್ಬಿಡೋ ಮತ್ತು ಅವರು ಇಕ್ಕಟ್ಟು ಎದ್ದು ಕಸ್ ತೆಂಗಿ ತೊಗೊಂಡು ಬಂದು ಜಳಕ ಮಾಡಿ ಪೂಜೆ ಮಾಡಿ ಅವ್ರು ಬರೋರು ಅವ ಅಲ್ಲೇ ನಿಂತ ಅವ್ರ ಮನೆಗೆ ಕರ್ಕೊಂಡು ಹೋದವ ಯಾಕ್ರಿ ಯಪ್ಪ ಹಿಂಗಾಗಿತ್ತು ಹಿಂಗಿಲ್ಲ ಈಗ ಆ ಹುಡುಗನ ಲಗ್ನ ಮಾಡಿರ್ಬೇಕು ಅವರು ಯಪ್ಪ ಹಿಂಗಾತ್ರಿ ಹಿಂಗಿಲ್ಲ ಇಲ್ಲಪ್ಪ ಇನ್ನೇನಿಲ್ಲ ಅವ್ರಿಗೆಲ್ಲ ಮುಗಿದೋತು ಆರಾಮಾಗತ್ತೆ ಅಂತೇಳಿ ತನ್ನ ಡಬ್ಬಿ ತೆಗೆದು ಆಧಾರ ಹಚ್ಚಿ ಚಪ್ಪರಿಸ್ತಾರೆ ಆ ಹುಡುಗನ ಲಗ್ನ ಅವರು ಇಂಥವೆಲ್ಲ ಪವಾಡ ಅದು ನನಗೆ ಗೊತ್ತೈತಿ ಮತ್ತು ಯಾರಿಗೆ ಒಬ್ಬರಿಗೆ ಬ್ರಹ್ಮ ರಕ್ಷಸ ಇತ್ತು ಅದನ್ನು ವಾಸಿ ಮಾಡಿದ್ರು ಅಂತ ಹೇಳ್ತಾರಲ್ರಿ ಅದನ್ನು ಮುದೇಪಜ್ಜರು ವಾಸಿ ಮಾಡಿದ್ರು ಅಥವಾ ಶ್ರೀಗುರುಜ್ಜನವ್ರು ಮಾಡಿದ್ರು ಬ್ರಹ್ಮ ರಾಕ್ಷಸ ಆ ಮುದೇಪಜ್ಜರು ಮಾಡಿರಲ್ರಿ ಇವು ಇಷ್ಟು ಎಲ್ಲ ಏನಪ್ಪ ಅಂದ್ರೆ ಪವಾಡಗಳು ಗುರೇಜನವರು ಗುರೇಜನವರು ಎಷ್ಟು ತೀರ್ಕೊಂಡ್ರಿ ಅವರು ಶ್ರೀಗುರಪ್ಪಜ್ಜನವರು 12/5/2000 ಇಸ್ವಿ 2000 ಇಸ್ವಿ ತೀರ್ಕೊಂಡ್ರು ಅವ್ರದ್ದು ಎಲ್ಲಿ ಲಿಂಗೈಕ್ಯ ಮೆಣಸಿಗಾದ್ರು ಅಲ್ಲೇ ಮೆಣಸಿಗೆ ತೀರ್ಕೊಂಡ್ರು ಏನಾಗಿತ್ತು ಅವ್ರಿಗೆ ಅಜ್ಜರಿಗೆ ಅಂದ್ರೆ ಅವ್ರಿಗೆ ಶುಗರ್ ಇತ್ತು ಅಜ್ಜರ್ ಶುಗರ್ ಇತ್ತು ಅದು ಕಡಿಮೆ ಆಗಲಿಲ್ಲರಿ ಆಗಲಿಲ್ಲ ಅಲ್ಲೇ ತೀರ್ಕೊಂಡ್ರು ಅವ್ರದ್ದು ಅಲ್ಲೇ ಗದ್ದೆ ಕಟ್ಟರು ಇದಿಷ್ಟು ಏನಪ್ಪ ಅಂದ್ರೆ ಅವ್ರದ್ದೆಲ್ಲ ಅಷ್ಟು ಒಂದು ಹಿನ್ನೆಲೆ ಅವ್ರದ್ದು ಪವಾಡಗಳು ಅವ್ರ ಜೀವನ ಈಗ ನೀವು ಪ್ರತಿ ಅಮಾಶೆ ಹೋಗಿರ್ತೀರೇನ್ರಿ ಇಲ್ಲಿಗೆ ಬಂದು ಇವು ನಮಸ್ಕಾರ ಮಾಡಿ ಬಾರಪ್ಪ ಅಂತಾರ ಬಟ್ ಇಲ್ಲಿ ಬಂದು ನಮಸ್ಕಾರ ಮಾಡಿ ಅಲ್ಲಿ ಬಾಪ ಅಂತಂದ್ರೆ ನಿಮ್ಗೆ ಹೇಳ್ತಕ್ಕಂಥ ನಿಮ್ಮ ಆತ್ಮೀಯ ಗೆಳೆಯ ಆತ್ಮೀಯ ಪ್ರಾಣ ಸ್ನೇಹಿತ ಶ್ರೀ ಗುರುರಾಜನವರು ಹೇಳ್ತಕ್ಕಂಥ ಮಾತನ್ನ ನೀವು ಅಂದಿಗೂ ಇಂದಿಗೂ ಎಂದೆಂದಿಗೂ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀರಿ ಓಹೋ ಹೋಗಿ ಅಲ್ಲಿ ಅವ್ರಿಗೆ ಗದ್ದಿಗೆ ನಮಸ್ಕಾರ ಮಾಡಿ ಊಟ ಮಾಡಿ ಮತ್ತೆ ಬಿಸಿಲಿತ್ತಾರ ಹೋಗಿ ಅಲ್ಲಿ ಏನು ಇದನ್ನ ಕಟ್ಸ್ಯಾರಲ್ರಿ ಗುಡವನ ಹೌದಾ ಅಲ್ಲಿ ಹೋಗಿ ಕಾಸು ಒತ್ತಾಟಕ್ಕೆ ಮನೆಗೆ ಬಿಟ್ಟಿರ್ತಾರೆ ಮನೆಗೆ ನಿದ್ದೆ ಇಷ್ಟು ಮಂದಿ ಜಾತ್ರೆ ಅಮಾಸಿ ಮಂದಿ ಎಲ್ಲರೂ ನಮಸ್ಕಾರ ಮಾಡೋರು ಇವರು ಆಜಾರಿಗೆ ಹೇಳೋದು ಕೇಳೋದು ಮಾಡ್ತಿರ್ತಾರ ನಾವು ಮಾಡಿ ನಮ್ಮ ಅಕ್ಕ ನಿದ್ದೆ ಮಾಡಿ ಇಷ್ಟು ಹೊತ್ತಾಗಲಿ ಇದು ಹೊತ್ತಾಗಲಿ ಬಂದ್ಬಿಡ್ತು ಈಗ ಅಷ್ಟು ಎಲ್ಲ ಈಗ ಒಂದಿಡದ ಏನು ಮಾಡಿದ್ರಪ್ಪ ಅಂತಂದ್ರೆ ಅಜ್ಜರ ಗುರುರಾಜರ ಬಗ್ಗೆ ಎಲ್ಲ ಹೇಳಿರಿ ಮಾಹಿತಿ ಈ ಮುದೇಪಜ್ಜರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಳಿಸ್ಕೊಡ್ರಿ ನಮ್ಗೆ ಈ ಮುದೇಪಜ್ಜರ ಅಂದ್ರೆ ಇವ್ರು ಯಾರು ಇವು ಶ್ರೀಗುರಪ್ಪಜ್ಜನ ತಂದೆವ ಶ್ರೀಗುರಪ್ಪಜ್ಜರ ತಂದೆಯವರು ಮುದೇಪಜ್ಜರ ಅವ್ರು ಏನ್ರಿ ಅವ್ರು ಕಾಂಗ್ರೆಸ್ ಚಳವಳಿ ಮಾಡಿದ್ರು ಅಂದ್ರೆ ಇವ್ರು ಮುದೇಪಜ್ಜವ್ರ ಪೂರ್ವಿ ಇವ್ರು ಯಾವ ಊರನ್ನಾರು ಇವ್ರು ಕೊನ್ನೂರವ್ರು ಅವ್ರ ತಂದೆ ಹೆಸರೇನು ಅವ್ರ ತಂದೆ ಹೆಸರು ಏನೈತೆ ಕೊನ್ನೂರ ಗೊತ್ತ ತಾಯಿ ಹೆಸರೇನು ಅವ್ರ ತಾಯಿ ಹೆಸರು ಇವ್ರ ದತ್ತಕ್ ತಂದೆ ದತ್ತಕ್ ತಾಯಿ ಗುರುಬಸಮ್ಮ ಶ್ರೀಗುರಪ್ಪಜ್ಜ ಅದನ್ನು ಹೇಳ್ತೇವೆ ನಾವು ಅವ್ರು ಅಲ್ಲಿ ಅಷ್ಟಕೊಂಡ ನಾನು ಮಾಹಿತಿ ತಗೊಂಡಿಲ್ಲ ಇವ್ರು ಯಾರು ಇಲ್ಲಿ ಮುದೇಪಜ್ಜರ್ ಯಾರಂತಂದ್ರೆ ಯಾರು ದತ್ತಕ್ ಮಗ ಯಾರು ದತ್ತಕ್ ತೊಗೊಂಡಿದ್ರು ಅವ್ರನ್ನ ಶ್ರೀಗುರಪ್ಪಜ್ಜ ಗುರುಬಸಮ್ಮ ಅವ್ರು ತಂದಿದ್ರು ಅವ್ರು ತಗೊಂಬಂದು ಅವ್ರನ್ನ ಜೋಪಾನ ಮಾಡಿದ್ರು ಬೆಳೆಸಿದ್ರು ಇದು ಮಾಡಿದ್ರು ಅವ್ರು ಇಲ್ಲೇ ಇದ್ರ ಸುಳ್ದಾಗ ಅಥವಾ ಮನುಷ್ಯಾಗಿದ್ರಿ ಅವರು ಇಲ್ಲಿ ಇರ್ತಿದ್ರು ಅಲ್ಲಿ ಇರ್ತಿದ್ರು ಹಂಗಾರೆ ಅವ್ರದ್ದು ಬಾಲ್ಯದ ಜೀವನ ಹೆಂಗಿತ್ರಿ ಅವ್ರದ್ದು ಚಲೋ ಇತ್ತು ಅವ್ರು ಏನು ಪವಾಡ್ ಪುರುಷರು ಈ ಕಾಂಗ್ರೆಸ್ ಚಳವಳಿ ಮನೆಯಿಂದ ಜೈಲಿಗೆ ಹಾಕಿದ್ರು ಅವ್ರು ನೀವು ನೋಡಿರಿ ಅವ್ರ ನಮ್ಮ ಮುದೇಪಜ್ಜರ್ನ ಎಲ್ರಿ ಅಪ್ಪ ನೋಡಿಲ್ಲ ಎಲ್ರಿ ಶ್ರೀಗುರಪ್ಪಜ್ಜ ಅಷ್ಟ ನೋಡಿರಿ ಶ್ರೀಗುರಪ್ಪಜ್ಜ ನಾವು ಕ್ಲಾಸ್ಮೇಟ್ರು ನೋಡಿ 2 ವರ್ಷ ಹಿರಿಯರು ನೋಡೇವಿ ಈಗ ಹೆಂಗೆ ಮಾತಾಡ್ತಿ ಹಿಂಗೆ ಇಲ್ಲೇ ಗಡ್ಗಿನ ಕುತ್ಕೊಂಡು ಇವ ಅಭಿಯರ್ ಪೈಕಿ ಪರ್ಸಾಪಣ್ಣವ ಮೈಯಾಗ ಆರಾಮಿದ್ದ ತಾಯಿಗೆ ಒಬ್ಬನ ಮಗ ಸುಮಗಾರ ಅಂತ ಒಂದು 3-4 ಮಂದಿ ಹಿರಿಯರು ಬಂದ್ರು ಯಪ್ಪ ತಾಯಿಗೆ ಒಬ್ಬನ ಮಗ ನೋಡ ಅವನ್ನ ಅವ ಒಂದು ಕೆಲಸ ಮಾಡ್ಯಾನೋ ಅದಕ್ಕೆ ಅಂತೇಳಿ ಅಂದ್ರು ಏನು ಮಾಡ್ಯಾನ್ರಿ ಅವ ಅವನ್ನ ಕೇಳ ನಾ ಏನೂ ಮಾಡಿಲ್ಲ ಏನೂ ಯಾಕೆ ಮಾಡಿಲ್ಲ ಮಗನ ಆಕಳು ಕೂಡ ಹೋಗಿ ಮಾಡಿ ನೀನು ಆಕಳು ಕೂಡ ಹೋಗಿ ಮಾಡಿ ಇಲ್ಲ ನಂಗೆ ಆ ಹುಂಚಿ ಗಿಡದ ಹುಡುಕಿಟ್ಟು ಕಲ್ಲು ಎತ್ತ ಈ ಹುಂಚಿ ಹುಡುಕಿದ್ದು ಕಲ್ರಿ ಕಲ್ಲು ಇವ್ರು ಯಾರು ಮಾತಂದ್ರೆ ಶ್ರೀಗುರಪ್ಪಜ್ಜರ ಅಂತಂದ್ರು ಆ ಹುಂಚಿ ಗಿಡದ ಕಲ್ಲು ಐತಲ್ಲ ಕಲ್ಲು ಮುಟ್ಟು ಮಗನ ನೀನು ಗುರಿ ಎತ್ತಂದ್ರು ಇಲ್ಲ ನಂಗೆ ಅವು ಕಲ್ಲು ಮುಟ್ಟ ನಿನ್ನ ಗುರಿ ಎತ್ತಂದ್ರು ಅವ್ರು ಹಿರಿಯರ ಅಂತಾರೆ ಯಪ್ಪ ಆದ್ರೆ ಆಗ್ಬೋದು ಇರ್ಲಿಯಪ್ಪ ಏನಾಗಲಿ ತಿಳಿಗಿಡಿ ಸುಳಗಂಡ ಸಂದ್ ಮಳಿದ್ದಾಗ ಮಾಡ್ಯಾನ ಅದನ್ನು ಕ್ಷಮಿಸ್ಬಿಡು ಈಗ ಹೋಗಿ ನಾ ಎಲ್ಲಿ ಮಟ್ಟ ಹೇಳ್ತೀನಿ ಅಲ್ಲಿ ಮಟ್ಟ ರಜಾ ಹುಡುಗಂದ
ಹ್ಮ್ ಹ್ಮ್ ಅವ ರಜಾಂಗ್ ಹುಡುಗ ಕತ್ತಿದ್ದ ಆರಾಮ್ ಅದ. ಗೌಡ್ರ ಮನೆ ಜೀತ ಹೊಂದಿಸ್ತ. ಹ್ಮ್ ಗೌಡ್ರ ಮನೆ ಜೀತ ಹೊಂಚಿಂದ ಮತ್ತು ಅವರು ಭೂಮಿಯಾಗ ಹೊಲ್ದಾಗ ಎತ್ತು ಕಟ್ಟರು. ಅಲ್ಲಿ ಹೋಗಿ ಎತ್ತು ಕಟ್ಕೊಂಡಿದ್ದ ಮುಗಿಯಂಗ್ ಹೊಲ್ದಾಗ ಅಂತೇಳಿ ಅಲ್ಲೇ ಕಟ್ಟಾಗ್ಬಿಟ್ಟು. ಅವರ ಮಾವ ಅವ್ರ ಅಕ್ಕನ ಗಂಡ ಇಲ್ಲ ದೇಶಾರ್ಕ ಬರ್ತಾವ. ಅವ ದಿವಸ ರಜಂಗ ಹುಡುಗಿ ಹೋಗವ. ನಾ ಹುಡುಗೇನ್ರಿಪ್ಪ ನಿನಗಲ್ಲ ನಾ ಹೇಳಿದ್ದು ಅವಾಗ ಹೇಳೇನಂದ್ರೆ ಅಂದು ಅವ್ರು ಮತ್ತೆ ಹಿರಿಯರು ಇಟ್ಟರು ಕುಡ್ಕಸ್ ದೈನಾಸ್ಬಿಟ್ರು. ಇನ್ನೆರಡು ದಿನ ಬಿಟ್ಟು ಬರ್ತೀನಪ್ಪ ಹೇಳುವಾಗ 2 ದಿನ ಇನ್ನೂ ಪೂರ ಆಗಿದ್ದಿಲ್ಲ ಹುಡುಗ ಸತ್ತ. ಹಿಂಗೆಲ್ಲ ಆಗೈತ್ರಿ. ಹಿಂಗೆಲ್ಲ ಆಗ್ಯಾವ. ಈಗ ಮುದಿಯಪ್ಪಜ್ಜಾರ ಅವ್ರನ್ನ ಜೈಲಿಗೆ ಹಾಕಿದ್ರಲ್ರಿ, ಎದಕ್ಕೆ ಹಾಕಿದ್ರಿ ಜೈಲಕ್ಕೆ ಅವ್ರನ್ನ? ಈ ಕಾಂಗ್ರೆಸ್ ಚಳವಳಿ ಮಾಡಿದ್ರಲ್ಲ. ಕಾಂಗ್ರೆಸ್ ಚಳವಳಿ ಯಾವಾಗ ಆತ್ರಿ? ಎದ್ರ ಸಂಬಂಧ ಆತ್ರಿ ಅದು? ಈ ಅವ ರಾಮದುರ್ಗ ದನಿ ಒಂದು ಕೋಳಿ ಮೆಟ್ಟಾಡಿದ್ರೆ 5 ರೂಪಾಯಿ ದಂಡ ತೊಗೊಂಡವ. ಕೋಳಿ ಮೆಟ್ಟಾಡಿದ್ರೆ 5 ರೂಪಾಯಿ ದಂಡ ಕಟ್ಟಿದವ. ಯಾರು ಕಟ್ಟಿದ್ರು? ಅವ ರಾಮದುರ್ಗ ದನಿ. ಯಾರಿಗೆ ಕಟ್ಟಿದ್ರು? ಅವ ಕೋಳಿ ಯಾರಿಗೆ ಸಿಕ್ರಿ ದಂಡ ತೊಗೊಂಡಕ ಅದು ನೋಡ್ತಿದ್ ಸಂಸ್ಥಾನವ. 33 ಹಳ್ಳಿ ಅಧಿಕಾರ ಇದ್ದಾವ. 34 ಹಳ್ಳಿ. 33 ಹಳ್ಳಿಯರು ಕುಡ್ಯಾರ. 3 ದಿನದಾಗ ಕುಡ್ಸ್ಯಾರ ಅವರು. ಈ ಕಿತ್ಲೆಯರು ಒಬ್ರು ಕೂಡಿಲ್ಲ. ನಾವು ವಾಲಿ ಬಂದ್ರಂತ. ಅವ್ರು ಹೋಗಿ ಕೆಲಸ ಹೊಳಿ ಬಂದ್ರಂತ. ಅದು ಹೆಣ್ಣು ಎದ್ರ ಸಂಬಂಧ ಕುಡಿಸಿದ್ರು ಅವ್ರು ಕಮಿಟ್ ಮಾಡಿ? ಚಳವಳಿ ಮಾಡಕ ರಾಮದುರ್ಗದಲ್ಲಿ ಸಂಬಂಧನ ಅವನ ಸಂಬಂಧನ ದುನಿಯತ್ತಿ ನಿಂದಿರ್ಬೇಕು. ಅವನ ಸಂಬಂಧ ವಿರುದ್ಧ ಹೋರಾಟ ಮಾಡ್ಬೇಕು. ಹೋರಾಟ ಹಿಂಗ ದಂಡ ತೊಗೊಳಕತ್ತಾನ. ಹಿಂಗ ಬರೀ ಕೋಳಿ ಮೆಟ್ಟಾಡಿದಕ್ಕೆ ಹಿಂಗತಿ ಮಾಡಕತ್ತಾನ. ಅದ್ರ ಸಂಬಂಧ ಅವ್ನ ಜೊತೆ ನಾವು ಏನ್ ಮಾಡಿ ಹೋರಾಟ ಮಾಡ್ಬೇಕು? ಈಗ ಹುಟ್ಟು ಕೂಡ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಹೋಗ್ಬೇಕಂತ ವಿಚಾರ ಇದ್ರು. ಅದೊಂಥರ ಚಳವಳಿ ರೂಪದ ಕಾರ್ಯಕ್ಕೆ ಬಂತ್ರಿ ಅದು. ಅದು ಕಾರಣ ಎದಕ್ಕೆ ಸ್ಟಾರ್ಟ್ ಆತ್ರಿ? ಸ್ಟಾರ್ಟಿಂಗ್ ಅದ ಈ ಅವನು ಉದ್ಘಾಟನ ಹೆಚ್ಚಾಗೆ ಆತ್ರದ ಉದ್ದಾಡತನ. ಸೊಕ್ಕು ಅಹಂಕಾರ ಜಾಸ್ತಿ ಆಗ್ಬಿಟ್ಟಿತ್ತು. ಜಾಸ್ತಿ ಆಗಿಬಿಟ್ಟು ಅಂದಿಂದ ಮುಂದೆ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಅವನ್ನ ಇವ್ರನ್ನ ಒಳಗೆ ಹಾಕಿದ್ರು. ಯಾರಂದ್ರೆ ಈ ಮುದಿಯಪ್ಪಜ್ಜಾರ್ನ. ಇವರು ಕೂಡ ಒಂದು ಚಳವಳಿ ಒಳಗೆ ಭಾಳ ವಹಿಸಿದ್ರು. ಇವರ ಹಿರಿಯರು ಮುನ್ನೊಳ್ಳಿ ವಕೀಲರು. ಅವರಾದ ಎಲ್ಗ್ಯಾರ ಬಸಪ್ಪ ಮೆಣಸಿ ಮುದಿಯಪ್ಪಜ್ಜಾರ್ ಇವರ ಹಿರಿಯರು ಲೀಡರ್. ಇವ್ರನ್ನ ಒಳಗೆ ಹಾಕಿದ್ರ. ಮುದಿಯಪ್ಪಜ್ಜಾರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರು. ಅದ್ರ ಸಂಬಂಧ ಅವ್ರನ್ನ ಬ್ರಿಟಿಷ್ ಒಳಗೆ ಹಾಕಿದ್ರು ಅಂತ ಹೇಳ್ತಾರೆ. ಮತ್ತೆ ಅವರು ಮತ್ತೆ ರಾಮದುರ್ಗ ಸಂಸ್ಥಾನದಲ್ಲಿ ಹೇಳಿದಂಗೆ ಕೇಳಬೇಕಲ್ಲ ಸರ್ಕಾರ. ಸಂಸ್ಥಾನವ ಅದ ರೀ ಸರ್. ಈಗ ರಾಮದಾಸ್ ಸಂಸ್ಥಾನ ಇತ್ತು. ರಾಮದಾಸ್ ಸಂಸ್ಥಾನ ಬಿಡಿಸಿ ಕೈಯಾಗಿತ್ತ. ಅವ್ರು ಹೇಳ್ದಂಗ ದನಿ ಕೇಳ್ತಿದ್ದ. ದನಿ ಹೇಳ್ದಂಗ ಇವ್ರೆಲ್ಲ ಕೇಳ್ಬೇಕಿತ್ತು. ಹಂಗಾಗಿ ಆ ಒಂದು ಅವನ ವಿರುದ್ಧವಾಗಿ ಇವರೆಲ್ಲ ಧ್ವನಿ ಎತ್ತಿದ್ರು. ಇವನ್ ಜೊತೆ ಹೋರಾಟ ಮಾಡಬೇಕು, ಇವ್ ನಮ್ಗೆ ಎಲ್ಲರಿಗೂ ಬಹಳ ಸಮಸ್ಯೆ, ದಂಡವನ್ನ ಹಾಕಕತ್ತಾನ, ತೆರಿಗೆ ಹಾಕಕತ್ತಾನ ಅಂತಂದು ಎಲ್ಲರೂ ಕುಡ್ಕೊಂಡು ಹೋರಾಟ ಮಾಡ್ಕೊಂಡು ಅಷ್ಟ್ರು ಹಳ್ಳಿಯವ್ರು 33 ಹಳ್ಳಿ ಕುಡ್ಕೊಂಡು ಆ ರಾಮದಾಸ್ ಸಂಸ್ಥಾನ ದನಿ ಹತ್ತು ಹೋಗ್ಯಾಟ ಅವ್ನು ಸೆದೆ ಬಡಿಬೇಕಂತಕ್ಕಂಥ ಹೋರಾಟಕ್ಕೆ ಇವರು ಭಾಗವಹಿಸಕಂತಕ್ಕ ಒಂದು ಅಷ್ಟ್ರು ಕುಡ್ಕೊಂಡು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು. ಮಾಡಿಂದ ಮುಂದೆ ಏನಾಗ್ಬಿಡ್ತ ಅಂತಂದ್ರೆ ಮತ್ತದು ಐಜಿ ಕಡೆನ ಹೋಗ್ಬಿಡ್ತ. ಅದರಿಂದ ಅವ್ರಿಗೆ 3 ಮಂದಿಗೆ ಡಲ್ ಪೈಸೆ ಆರ್ಡರ್ ಇಲ್ಲಿಗಾರ ಬಸಪ್ಪಗ, ಮುನ್ನೋಳಿ ವಕೀಲರಿಗೆ, ಮೆಣಸಿ ಮುದಿಯಪ್ಪ. ಇವರು ನಮ್ಮ ದನಿಯರ 11 ತಾಲೂಕಿ MLC ಇದ್ದ. ನಿನ್ನ ಗಲ್ಲು ಮಾಡಿಸಿದ್ರೆ ನಾನು ಓಡಿಸ್ತಾರಪ್ಪ, ನಮ್ಮ ಗುರು ಅದೇ ನಾ ಮಾಡಿಸ್ಕೊಡೋದಲ್ಲ ಅಂತ ಬಂದು ತೊಟ್ಟ. ಯಾರಂದ್ರಿ ಆ ಮಾತು? ಈ ಸುಳ್ಳು ದೇಸಾಯಿ. ಅವ್ರ ಹೆಸರೇನ್ರಿ? ಶಂಕರಪ್ಪ ದೇಸಾಯಿ. ಶಂಕರಪ್ಪ ದೇಸಾಯಿ. ಇವರು ಮುದಿಯಪ್ಪಜ್ಜಾರಿಗೆ ಅಂದ್ರು ನಿನಗೆ ಯಾವುದೇ ಕಾರಣಕ್ಕೂ ನಾನು ಗಲ್ಲಿ ಹಾಕಿಸ್ಕೊಡಂಗಿಲ್ಲ ಅಂತ. ಇದನ್ನ ಎಲ್ಲಿ ಅಂದ್ರು? ಯಾವಾಗಂದ್ರು? ಇಲ್ಲಿ ಮನೆ ಹತ್ರ ಮನ್ಯಾಗ ಅಂದ್ರ ಅವ್ರು. ನೀ ಬಂದಾಗ ಅಂದ್ರು. ಅಂದ ಇವ್ರನ್ನ ಓದು ನೆಲಮನ್ಯಾಗ ಇಟ್ರು. 40 ದಿನ ತಪ್ಪಿಸ್ಬೇಕಲ್ಲ. ಅಲ್ಲಿ ಒಂದು ನೆಲಮನೆ ಇತ್ತು ಅವ್ರು, ಜನರ ಮನೆ ಹತ್ರ. ಆ ನೆಲಮನ್ಯಾಗ 40 ದಿವಸ ಇಟ್ರು. ಇವರು ಮುದಿಯಪ್ಪಜ್ಜಾರನ್ನ ಬಚ್ಚಿಟ್ರು. ಅವ್ರ ನೆಲಮನೆ ಒಳಗೆ ನೆಲಮನೆ ಒಳಗೆ ಇಟ್ರು. ಅವ್ರನ್ನ ಕೋರ್ಟಿಗೆ ಹಾಜರು ಮಾಡ್ಬೇಕನ್ನೋ ಟೈಮ್ದಾಗ ಅವ್ರ ಜೀಪ್ ಹಚ್ಚಿ ಹೇಳಿ ಕಳ್ಸಿರಂತ ಜೀಪ್ನಾಗ. ಜೈಲಿನ ಗೇಟ್ನಾಗ ಯಾರು ಅಡ್ಡ ಬಂದ್ರೆ ಅವ್ರ ಮ್ಯಾಗ ಹಾಸ್ಕೊಂಡು ಹೋಗಿ ಒಳಗೆ ಹಾಜರು ಪಡಿಸಂತ ಹೇಳಿದ್ರು. ಯಾರಂದ್ರೆ ಈ ಮಾತು ಯಾರಿಗಂದ್ರು? ಸುಳ್ಳು ದೇಸಾರ ಅವ್ರಿಗೆ ಮುದಿಯಪ್ಪಜ್ಜಾರ. ಗಾಡಿ ಹೊಡ್ಕೊಂಡು ಹೋಗ, ಜೀಪ್ ಹೊಡ್ಕೊಂಡು ಹೋಗವ ಇವ್ರನ್ನ ಹಾಜರು ಪಡ್ಸಕ ಅಲ್ಲಿ ಕೋರ್ಟಿಗೆ. ಕೋರ್ಟಿಗೆ ಜೈಲಿನ ಗೇಟ್ನಾಗ ಯಾರು ಇದೀಗ ಬಂದು ತರ್ಬಿದ್ರ ಅಂದ್ರೆ ಅವ್ರ ಮ್ಯಾಗ ಹಾಸ್ಕೊಂಡು ಹೋಗಿ ಗಾಡಿ ಹಾಸ್ಕೊಂಡು ಹೋಗ್ಬಿಡೋರು. ಇವ್ರ ದೇಸಾರ ಹೇಳಿದ್ರು. ಯಾರಿಗೆ ಹೇಳಿದ್ರು? ಆ ಗಾಡಿ ಡ್ರೈವರ್ ಹೇಳಿದ್ರು. ಇವ್ನು ಹೋಗಿ ಹಾಜರು ಪಡಿಸಿದ್ರು ಮುದಿಯಪ್ಪಜ್ಜನ್ನ. ಮತ್ತೆ ಅಲ್ಲಿ ನಡೀತು ವಕವಾದ. ನಡೆದ 3 ಮಿನಿಟ್ ಹೂವಿನ ಬೇಡಿ ಹಾಕ್ಸ್ಕೊಂಡು ಬಿಡಿಸ್ಕೊಂಡ್ ಬಂದ. ಅಲ್ಲಿ ಬಿಡುಗಡೆ ಮಾಡ್ಸ್ಕೊಂಡ್ ಬಂದ. ಅವ್ರಿಬ್ಬರಿಗೆ ಆತ. ಅಜ್ಜಾರ್ನ ಎಷ್ಟು ದಿನ ಒಳಗೆ ಹಾಕಿದ್ರಿ ಅಲ್ಲಿ ಇದ್ರ ಜೈಲ್ನಾಗ ಭಾಳ ಹಾಕಿಲ್ಲ. ಮುದಿಯಪ್ಪಜ್ಜಾರ್ ಹಾಕಿಲ್ಲ. ಅಲ್ಲಿ ಜೈಲ್ನಾಗ ಹಾಕಿದ ಕೂಡ ಇಲ್ಲಿ ಹೊರಗೆ ಅಡ್ಯಾಡವ ಹಂಗ. ಅಲ್ಲಿ ಜೈಲ್ನಾಗ ಹಾಕ್ಯಾರಪ್ಪ ಅಂದಾಗ ಇಲ್ಲಿ ಹೊರಗೆ ಅಡ್ಯಾಡವ. ಹೆಂಗ್ ಸಿಕ್ತಿರಿ ನೋಡ್ರಿ
ಈಗ ಅವರು ಅಜ್ಜಾರ್ ಏನ್ ಕಾಪಾಡ್ತಿದ್ರಲ್ರಿ ದೇಶರ್ ಅವ್ರು ಇಲ್ಲಿ ಈಗ ಇಲ್ಲ ಮತ್ತೆ ಅಲ್ಲಿ ಬಂಕ್ದಾಗ ಇತ್ತಲ್ಲ ಫೋಟೋ ಅವರ ಅವ್ರ ಅವರ ಅವ್ರ ಅವಾಗ ಇಬ್ಬರಿಗೆ ಗಲ್ ಪಸಿ ಆಗೈತಿ ಅವನು ಅವರಾದ ಎಲ್ಗಾರ ಬಸಪ್ಪನ ಗಲ್ ಪಸಿ ಹಾಕಿ ನಿಂದಿರ್ಸಿ ಏನು ಬೇಡ್ತಿ ಬೇಡ ಅಂದ್ರಂತ ಅವರಾದ ಎಲ್ಗಾರ ಬಸಪ್ಪನಂತ ಹುಟ್ಟಿ ಈ ಕಾಂಗ್ರೆಸ್ ಚಳವಳಿ ಮಾಡೋದು ಒಂದ ಬೇಡ್ತೀನಂತ ಕಾಂಗ್ರೆಸ್ ಗಲ್ಲ ಅಂದ್ರ ಅಂದಾಗ ಹೆಸರು ಉಳ್ದತ್ರಿ ಅವ್ರದ್ದು ಯಾರ್ದ್ರಿ ಅವರಾದ ಎಲ್ಗಾರ ಬಸಪ್ಪಂದ ಮತ್ತೆ ಕಮಲಮ್ಮರಿಗೆ ತಿಂಗಳ 16 ವರ್ಷ 16 ವರ್ಷ ರೂಪಾಯಿ ಒಂದು ತಿಂಗಳಿಗೆ ಬರ್ತಿತ್ತು ಒಂದು ಪೈಸಾ ಬೆಳೆಸಿಲ್ಲ ಅವ್ವ ಇಟ್ಟು ಬ್ಯಾಂಕ್ದಾಗ ಇಟ್ಟಿದ್ಲು ಅದಕ್ಕೆ 1 ಕೋಟಿ ರೊಕ್ಕದ್ದು ಮಠ ಕಟ್ಸಿದ ಅವ್ರ ಮೊಮ್ಮಗ ಸಂಜೀವಪ್ಪಜ್ಜ. ಈಗ ಇವ್ರದ್ದು ದೇಶಾರ್ ಅವ್ರದ್ದು ಮತ್ತು ಮುದಿಯಪ್ಪಜ್ಜ ಒಡನಾಟ ಹೆಂಗಿತ್ರಿ? ಅದು ಚಲೋ ಇತ್ತು. ಚಲೋ ಇತ್ತು ಅಂತಂದ್ರೆ ಹೆಂಗೆ ಇಬ್ಬರು ಪರಸ್ಪರ ಮನೆ ಅಲ್ಲೇ ಇದ್ದು ಹತ್ರ ಹೈದ್ರಾಬಾದ್ ಇದ್ದು ಇಲ್ಲಿ ಇವ್ರದ್ದು ಮನೆ ಇಲ್ಲ ಮನೆ ಇಲ್ಲೇ ಅವ್ರ ಮನೆ ಎಲ್ಲ ಭಾಳ ಒಂದು ಅಣ್ಣನ ಇರ್ತಕ್ಕಂಥ ಸಂಬಂಧ ಇತ್ತು. ಮುದಿಯಪ್ಪಜ್ಜರು ಅವ್ರು ಹೆಂಗೆ ತೀರ್ಕೊಂಡ್ರೆ ಎದ್ರ ಸಂಬಂಧ ತೀರ್ಕೊಂಡ್ರಿ? ಅವ್ರದ್ದು ನೋಡ್ರಿ ಇವರು ಶ್ರೀಗುರಪ್ಪಜ್ಜ ಹುಟ್ಟಿದ ನಕ್ಷತ್ರ ಅಂತದಿತ್ತು. ಹೆಂಗಿತ್ರಿ? ತಂದೆಗೆ ಮರಣ ಇತ್ತು. ಇವರು ಹುಟ್ಟಿದ್ರ ತಂದೆ ಸಾಯ್ತಾನ ಅಂತಕ್ಕಂಥದ್ದು ಹುಟ್ಟಿದ ನಕ್ಷತ್ರ ಅಂತ ಎಡ ಇತ್ತು. ಅಂದ್ರೆ ಇಲ್ಲಿ ಮಗ ಹುಟ್ಟಿದಪ್ಪ ಅಂದ್ರೆ ತಾನು ಸಾಯ್ಬೇಕಂತಿತ್ತು. ಅದು ಆ ನಕ್ಷತ್ರ ಒಳಗೆ ಏನು ಬಂದೈತೆ ಆ ಕುಂಡ್ಲ ಹೇಳ್ದವಾಗ ಅವಾಗ ಕಿತ್ಲಿ ಶಾಪ್ ಕೊಟ್ಟಾರ ಅವ್ರು. ಅಂದ್ರೆ ಆ ಒಂದು ವಂಶಕ್ಕೆ ಒಂದ ಕುಡಿ ಹಳ್ಳಿ ಅವರು ಹುಟ್ಟಿ ಅವ್ರು ತಿರ್ಕೊಂಡಿರ್ಬೇಕು ಹಂಗೆ. ಕಿತ್ಲಿ ಭೀಮಶಪ್ಪನವ್ರು ಅಂದ್ರೆ ಪಂಡಿತ. ಶ್ರೀಗುರಪ್ಪಜ್ಜ ಈ ಭೂಮಿ ಬಿತ್ತುಗಳೇನು ಹೋಗ್ಯಾರ ಜಂಸ್ಯಾರ ಭೀಮಶಪ್ಪಣ್ಣ ಅಂತ ಬರ್ರಿ ಶ್ರೀಗುರಪ್ಪಜ್ಜ. ಮತ್ತು ಈಗ ಕೆಲವೊಂದಿಷ್ಟು ಜನ ಅಂತಾರ್ರಿ ಇಲ್ಲ ಜೈಲಾಗ ಹಾಕಿದ್ರು ಅವ್ರನ್ನ ಮುದಿಯಪ್ಪಜ್ಜರ್ನ ಜೈಲೊಳಗೆ ಕರೆಕ್ಟಾಗಿ ಏನಪ್ಪ ಅಂದ್ರೆ ಕೈದಿಗಳಿಗೆ ಕರೆಕ್ಟಾಗಿ ಆಹಾರ ಕೊಡ್ತಿರ್ಲಿಲ್ಲ, ನೀರು ಕೊಡ್ತಿರ್ಲಿಲ್ಲ, ಹಾಗಾಗಿ ಉಪವಾಸ ಬಿದ್ದು ಆಹಾರವಿಲ್ಲದೆ ತೀರ್ಕೊಂಡ್ರು ಅಂತ ಅಂತಾರೆ. ನಿಮ್ಮ ಅಭಿಪ್ರಾಯ ಏನ್ರಿ? ಸುಳ್ರಿ ಅದು. ನಮಗೂ ಕೆಲವಷ್ಟು ಜನ ಹಿಂಗೆ ಅಂತಾರೆ. ಸುಳ್ಳದು. ಅದು ಹಿನ್ನೆಲೆ ಬೇರೆ ಐತ್ರಿ. ಬೇರೆ ಐತಿ. ಇವ ಶ್ರೀಗುರಪ್ಪಜ್ಜ ಅವನ ಮಗ ಅವ ಹುಟ್ಟಿದ ನಕ್ಷತ್ರ ಅಂತದೆ. ಮಗ ಹುಟ್ಟಿಬಿಡ್ಲೇನೆ ಇವ್ರು ತೀರ್ಕೊಂಡ್ರು. ಅದು ಒಂದು ವಿಧಿ ಸಂಕಲ್ಪ, ದೇವರ ಸಂಕಲ್ಪ. ಹಿಂಗ ಮುದಿಯಪ್ಪಜ್ಜರು ತಮ್ಮ ಜೀವನವನ್ನ ಕಳೆದು ಅಂತಿಮ ಒಂದು ದಿನ ಕಳೆದು ಎಲ್ಲಿ ತೀರ್ಕೊಂಡ್ರೆ ಅವ್ರ ಅಜ್ಜಾರು ಮುದಿಯಪ್ಪಜ್ಜರು? ಮೆಣಸಿಗೆ ತೀರ್ಕೊಂಡ್ರ. ಅಲ್ಲೇ ತೀರ್ಕೊಂಡ್ರ, ಅಲ್ಲೇ ಗದ್ದಿ ಕಡಿಸ್ಯಾರ. ಅಲ್ಲೇ ಗದ್ದಿ. ಕೈಯಾಗ ಒಂದು ಬಂಗಾರ ಕಡೆ ಯಾರಿಗ್ರಿ? ಮುದಿಯಪ್ಪಜ್ಜಗ. ಆಕೆ ಕುರ್ಬಸಮ್ಮ ಮಾಡಿತ್ತು, ಹಾಕಿತ್ತು. ಕುರ್ಬಸಮ್ಮ ಅಂದ್ರೆ ಯಾರು? ದತ್ತಕ್ ತಾಯಿ ಅವ್ರ ಮಗಗೆ ಮಾಡಿಸಿಕೊಟ್ಟಿದ್ರು. ತನಗೆ ಬೇಕಾದಾಗ ಒಟ್ಟು ಕಡ್ಸವನ ಕಡಿಸಿ ಮತ್ತು ಹಂಗ ಬಡಿಸಿ ಇಟ್ಕೊಂಡವ. ತಾಯಿಲ ಮುಂದೆ ನಾವು ಕರ್ಗ ತಾಯಿಲ್ಲ ಬಿಚ್ಕೊಡವ. ಹಾಗೆ ತೂಕ ಮಾಡೋದು ಏಟಿತ್ತು ಆಟ ಇತ್ತು. ಮತ್ತು ಹೆಂಗೆ ಪವಾಡ ಪುರುಷರತ್ರಿ ಅವ ಮಗ ಹಿಂಗಿದ್ನ ಅಂತಂದು ತಾಯಿಯವರಿಗೆ ಎಲ್ಲ ಗೊತ್ತಿತ್ತು. ಅವರು ಅಮ್ಮರು ಮಾತುಗಳು ಅಥವಾ ಅವರು ಸೇಮ್ ಜಗದ ಮಾತು ಅದು ಇದ್ದಿದ್ರಿ. ಅದು ಸಾಕ್ಷಾತ್ ಮಾನವರ ಹುಟ್ಟಿದ್ರು ಕೂಡ ದೇವರ ಸ್ವರ್ಗೊಳಗಿದ್ರು ಇದ್ರು. ಮತ್ತೆ ಈಗ ಇವರು ನಮ್ಮ ಕಲ್ಯಾಣ ತಯಾರಿಲ್ಲ ಎಷ್ಟು ಸ್ವಾಮಿ ಅದಾರ ಅವರು. ಹೌದಲ್ಲ. ಆಕೆ ನಮ್ಮ ತಾಯಿ ಆಕೆ ಹಾಡ ತಾಯಿನ ನನಗೆ. ಈಗೇನು ಸಂಜೀವ ಅಜ್ಜ ಅದಾರಲ್ರಿ ಅವ್ರ ತಂದೆಯವ್ರು ಯಾರು? ಶ್ರೀಗುರಪ್ಪಜ್ಜನವರ ಮಗ ಸಂಜೀವ ಅಜ್ಜನವರು. ಅವ್ರ ಅಜ್ಜನ ಹೆಸರ ಮುದಿಯಪ್ಪಜ್ಜ ಅಂತ ಕರೀತಾರೆ. ಹಿಂಗ ಅವ್ರ ಒಂದು ಜೀವನ ಇದೆ. ಆ ಮುದಿಯಪ್ಪಜ್ಜರ ಮಗ ಈಗೇನು ಲಗ್ನ ಆಗೈತಲ್ಲ ಅವನು ವಾಣಿನೂ ಹಂಗಾಯ್ತು. ಅದು ಈಗ ಏನು ರೀಸೆಂಟ್ ಇರ್ತಕ್ಕಂಥ ಸಂಜೀವ ಅಜ್ಜನವರು ಮುದಿಯಪ್ಪಜ್ಜ ಅಂತ ಕರಿತೀವಲ್ಲ ಅವ್ರ ಮಗನ ಹೆಸರು ಏನ್ರಿ? ಅವ್ರ ಮಗನ ಹೆಸರು ಏನೈತಿ ಪಯಪ್ಪ ಮನೆ ಲಗ್ನ ಆಗೈತಲ್ಲ ಈಗ ಇನ್ನೂ ಅರ್ದಿಲ್ಲ. ಅವರು ಲಗ್ನ ಆಗ್ಲಿಲ್ಲ ರೀ? ಹೌದು ಆಗೈತ್ರಿ. ಅವ್ರದ್ದು ಕೂಡ ಮಾತುಗಳು ಹಂಗೆ ಬರ್ತಾವ. ಹಂಗಾರೆ ಅದು ಜಗದ ಮಾತು ಅದು ಎಲ್ಲ ನಿತಿನ್ ಅಂತಕ್ಕಂಥದ್ದು ಅವರು ಎಲ್ಲ ಮಾತುಗಳು ಹಾಗೆ ಬರ್ತಾವಲ್ರಿ. ಹಾಗೆ ಬರ್ತಾವ. ಇವು ಎಲ್ಲಗಳನ್ನ ನೋಡಿದಾಗತ್ತಾರೆ. ಈಗ ಲಿಂಗಬಸಪ್ಪಜ್ಜನ ಬಗ್ಗೆ ನೋಡಿದ್ವಿ, ಶ್ರೀಗುರಪ್ಪಜ್ಜರ ಬಗ್ಗೆ ನೋಡಿದ್ವಿ, ಮುದಿಯಪ್ಪಜ್ಜರ ಬಗ್ಗೆ ನೋಡಿದ್ವಿ. ಸಾಕಷ್ಟು ವಿಚಾರಗಳು ನೀವು ನಮಗೆಲ್ಲ ಹೇಳ್ಕೊಟ್ರಿ. ಜೊತೆಗೆ ಅವರ ಒಂದು ಚರಿತ್ರೆಯನ್ನು ಕೇಳಿದಾಗ ನಮಗೂ ಕೂಡ ಒಂಥರ ರೋಮಾಂಚನ ಆಗುತ್ತೆ. ನಿಮಗೆ ಹೆಂಗೆ ಅನಿಸುತ್ತೆ ರೀ? ಒಟ್ಟ ನಮಗೆ ಭಾಳ ಸಂತೋಷ ಆಕತ್ರಿ. ಒಮ್ಮೊಮ್ಮೆ ಸಂತೋಷ ಆಗತ್ತೆ, ಒಮ್ಮೆ ಮನಸ್ಸಿಗೆ ಕಟ್ ಆಗತ್ತೆ. ನಮ್ಮಪ್ಪ ಶ್ರೀಗುರು ಸ್ವಾಮಿ ಇದ್ರೆ ನನಗೆ ಇಷ್ಟ ಹಾಕಿದ್ದಿಲ್ಲಲ್ಲ. ನಾನು ಒಳ್ಳೆ ದಾರಿಗೆ ಹಚ್ಚಿದ. ಇಲ್ಲಿ ಕ್ಯಾಟ್ ಓಡಾಡ್ರಿ ನಾನು ಕ್ಯಾಟ್ ಓಡಾಳ ಸರಳ ಮನೆಗೆ ಬರೋವಲ್ಲ, ಸರಿಯಾಗಿ ಕುಡಿದು ನ್ಯಾಯ ತಗೊಂಡ ಮನೆಗೆ ಬರೋದು.
ಬಟ್ ಅವರ ನೆನಪೊಳಗೆ ಇನ್ನೂ ಜೀವನವನ್ನು ಕಳೆಯಾಕತ್ತೀರಿ. ಬಹಳ ಸಂತೋಷದೊಳಗೆ ತಾವು ತಮ್ಮ ಜೀವನವನ್ನು ಮುಗಿಸಾಕತ್ತೀರಿ. ಇರಲಿ, ಒಳ್ಳೆ ರೀತಿಯಿಂದ ನಿಮ್ಗೆ ದೇವರ ಸಂಕಲ್ಪವನ್ನು ನೀವು ಅನ್ಕೊಂಡಿದ್ದೆಲ್ಲ ನೆರವೇರಿಸಲಿ ಅಂತ ನಾನು ಅನಿಸ್ತೀನಿ ರೀ. ಇಲ್ಲಿವರೆಗೆ ನಮ್ಗೆ ಸಾಕಷ್ಟು ಮಾಹಿತಿ ಕಲಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್.